ಸುಶಿ ಏನಾಯ್ತೆ? ರೀ ನಮ್ ಜಾನಕಿ ಮತ್ತೆ ರಾಮ್ ಅವರು ದೊಡ್ಡ ಮನೆಗೆ ಹೋಗದೆ ತೋಟದ ಮನೇಲಿ ಇರ್ತೀವಿ ಅಂತ ಹೋಗಿದಾರಂತೆ ರೀ. ಏನ್ ಹೇಳ್ತಾ ಇದೀಯ ಸುಶಿ? ಯಾಕೆ ಅಂತ ಕೇಳಿದ್ರೆ ಯಾವ ಕಾರಣನೂ ಹೇಳಿಲ್ವತ್ತೆ ರೀ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಬನ್ನಿ ಹೋಗಿ ಅದೇನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ರಿ. ಸುಶಿ ವಿಷಯ ಅರ್ಧಂಬರ್ಧ ತಿಳ್ಕೊಂಡು ಡಿಸೈಡ್ ಮಾಡೋದು ಬೇಡ. ಏನನು ಆ ಫೋನ್ ಕೊಡಿಲಿ, ನಾನೇ ಮಾತಾಡ್ತೀನಿ ಜಾನು ಹತ್ರ. ಜಾನುದೆ ಕಾಲು. ಜಾನು ಎಲ್ಲಿದೆಯಮ್ಮ? ಏನಾಯ್ತು? ಅಪ್ಪ ನಾನು ಮತ್ತು ರಾಮವರು ತೋಟದ ಮನೆಗೆ ಹೋಗ್ತಾ ಇದ್ದೀವಿ. ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ. ಅಲ್ಲಿಗೆ ಯಾಕಮ್ಮ ಹೋದ್ರಿ? ಏನಾಯ್ತಮ್ಮ? ಏನು ಹೇಳು. ರೀ ಫೋನ್ ಇಲ್ಲಿ ಕೊಡಿ, ನಾನು ಮಾತಾಡ್ತೀನಿ. ಕೊಡಿ. ಹಲೋ ಜಾನು, ಏನಾಯ್ತಮ್ಮ? ನೀವ್ಯಾಕೆ ತೋಟದ ಮನೆಗೆ ಹೋಗಿದ್ದೀರಾ? ಅಮ್ಮ ನೀನು ಸ್ವಲ್ಪ ಶಾಂತವಾಗು. ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಜಾನು ಚಿಂತೆ ಮಾಡದೆ ಹೇಗೆ ಇರೋಕ್ಕಾಗತ್ತೆ? ನೀನು ಮೊದಲು ರಾಮ್ ಅವ್ರಿಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಮ್ಮ. ಜಾನಕಿ ನನ್ನ ಮಾತು ಕೇಳು, ರಾಮ್ ಅವ್ರಿಗೆ ಫೋನ್ ಕೊಡು. ಅವ್ರು ಯಾಕೆ ಹೀಗೆ ಮಾಡಿದ್ರು? ಅಲ್ಲ ನೀನಾದರೂ ಅವರಿಗೆ. ಅಮ್ಮ ಪ್ಲೀಸ್ ಅಪ್ಪಂಗೆ ಫೋನ್ ಕೊಡು. ಜಾನು ಏನಾಯ್ತು ಅಂತ ಮೊದಲು ಹೇಳು. ಈಗಲೇ ನಾನು ನಿಮ್ಮಪ್ಪ ಅಲ್ಲಿಗೆ ಬರ್ತೀವಿ. ಹೇಳಮ್ಮ. ಅಮ್ಮ ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡ. ಅಪ್ಪಂಗೆ ಫೋನ್ ಕೊಡು, ನಾನು ಅವ್ರ ಹತ್ರನೇ ಹೇಳ್ತೀನಿ. ಹೇಳು ಜಾನು. ಅಪ್ಪ ಅಮ್ಮನ ಸ್ವಲ್ಪ ಸಮಾಧಾನ ಮಾಡಿ. ನಾನು ಮತ್ತು ರಾಮೂರ್ ಸೇರಿನೇ ಈ ಡಿಸಿಷನ್ ತೊಗೊಂಡಿರೋದು. ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಅಪ್ಪ. ಆದರೂ ಜಾನು ನಾನು ನೋಡ್ಕೋತೀನಿ ಅಪ್ಪ. ಇಲ್ಲೆಲ್ಲ ಸರಿಗಿದೆ, ನೀವೇನು ಯೋಚನೆ ಮಾಡಬೇಡಿ. ನಾನು ನಿಮ್ಮಮ್ಮ ಅಲ್ಲಿಗೆ ಬರೋಣ ಅನ್ಕೋತಾ ಇದ್ದೀವಿ. ದಯವಿಟ್ಟು ಬೇಡ ಅಪ್ಪ. ನನಗೂ ರಾಮು ಅವ್ರಿಗೂ ಸ್ವಲ್ಪ ಟೈಮ್ ಬೇಕು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ರೀ ಸುಶಿ ಅಳ್ಬೇಡ ಕಣೆ.